ಶ್ರೀ ಮೋದಿಜಿಯವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕೊಟ್ಟೂರು ಶಿವಪುರ ಗ್ರಾಮದಲ್ಲಿ ಕೇಕ್ ಕಟ್ ಮಾಡಿ ಪಟಾಕಿ ಸಿಡಿಸಿದರು. ಯರಗಟ್ಟಿ ಕೊಟ್ಟೂರು ಶಿವಪುರ ಗ್ರಾಮದಲ್ಲಿ ಶ್ರೀ ಮೋದಿಜಿಯವರ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಸಂಭ್ರಮದಿಂದ ಗ್ರಾಮದ ಪ್ರಜೆಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಕೇಕ್ ಕಟ್ ಮಾಡಿ ಪಟಾಕಿಗಳನ್ನು ಸಿಡಿಸಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗ್ರಾಮಸ್ಥರು, ಬಿಜೆಪಿ ಕಾರ್ಯಕರ್ತರು ಸಂಭ್ರಮದಿಂದ ಶ್ರೀ ಮೋದಿಯವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನ ಗ್ರಾಮದಲ್ಲಿ ಸಂಭ್ರಮದಿಂದ ಆಚರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಹಂತೇಶ್ ತೋಟಗಿ, ರಮೇಶ್ ಅರಬಾಟ, ರಾಜು ಹಿರೇಮಠ, ಅಶೋಕ್ ಸೋಗಲದ ಇನ್ನು ಮುಂತಾದವರು ಭಾಗವಹಿಸಿದ್ದರು. ವರದಿಗಾರರು ಶಶಿಧರ ಎಂ ಪಾಟೀಲ, ಮೀಡಿಯಾ ನ್ಯೂಸ್ ಚಾನೆಲ್, ಯರಗಟ್ಟಿ ತಾಲೂಕು, ಬೆಳಗಾಂ ಜಿಲ್ಲೆ. ಇಲ್ಲಿ ಅಧಿಕಾರ ಹಿಡಿಬೇಕಾದ್ರ ಇದು ಭಾರತ ದೇಶದಾಗ 3ನೇ ಪ್ಲೇಡು ಎಲ್ಲಾರು ಅಂತಿದ್ರು. ಈ ಸರ್ತಿಕ ಬಿಜೆಪಿ ಸರ್ವನಾಶ ಆಕೈತೆ ಅಂತಿದ್ರು. ಆದ್ರೂ ನಮ್ಮ ನರೇಂದ್ರ ಮೋದಿ ಅವರು ಅವ್ರ ನೇತೃತ್ವದೊಳಗ ಇಡೀ ಬಿಜೆಪಿ ಪಕ್ಷವು ತನ್ನ ಅಧಿಕಾರ ಹಿಡಿದ 3ನೇ ಬಾರಿಗೆ ಅಧಿಕಾರ ಹಿಡಿದೆ. ಅದಕ್ಕೆ ಶಿವಾಪುರದ ಎಲ್ಲರ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಿ, ಅಭಿನಂದನೆ ಅರ್ಪಿಸಿ, ಇವತ್ತ ಅವ್ರ ಅಭಿನಂದನೆ ಸಲುವಾಗಿ, ಖುಷಿ ಸಲುವಾಗಿ ಶಿವಾಪುರದಾಗ ಎಲ್ಲರ ವತಿಯಿಂದ ಇಲ್ಲ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಇದೇ ರೀತಿ ಬಿಜೆಪಿ ಪಕ್ಷವನ್ನ ಮುನ್ನಡೆಸಕ್ಕೆ ಎಲ್ಲರೂ ಸಹಕಾರ ಬೇಕಂತ ತಮ್ಮಲ್ಲಿ ಮತ್ತೆ ಮತ್ತೆ ಹೇಳ್ತಾ, ಇನ್ನು ಮುಂದೆ ಬರುವಂತ ಇನ್ನು ಈ 3ನೇ ಬಾರಿ ಅಂದಾರು, ಇನ್ನು 4-5ನೇ ಬಾರಿ ಕೂಡ ಪ್ರಧಾನಮಂತ್ರಿ ಅವರು ಬಿಜೆಪಿ ಪಕ್ಷದವ್ರು ಹಾಕಾರ ಅಂತ ಹೇಳಿ ನಾನು ಎದೆ ತಟ್ಟಿ ಶಿವಾಪುರದಿಂದ ಹೇಳ್ತೇನೆ.